ಆಮೇನ್ ಹಾಲೆಲೂಯಾ ವಾಕ್ಯದ ಸಂದೇಶಕ್ಕಾಗಿ ಸೇವೆಗಾಗಿ ಆಮೇನ್ ನಮ್ಮ ಮಧ್ಯ ಆಗಿರುವಂತ ಆಮೇನ್ ರೆವರೆಂಡ್ ಡಾಕ್ಟರ್ ಸಂತೋಷ್ ಪಾಸ್ಟರ್ ನಾನು ಮುಂದಕ್ಕೆ ಕರೀತೇನೆ. ಕರೆಗಳನ್ನ ತಟ್ಟಿ ಆ ಸೇವಕರನ್ನ ಮುಂದಕ್ಕೆ ಕರೆಯುವುದಕ್ಕಾಗಿ ಸಾಧ್ಯವಾಗುತ್ತೆ. And thank you, Pastor Vijay, for the leading, and thank you, Pastor Thomas, for that wonderful message. May God bless you all. I thank you, pastors, for Pastor Vijay for the leading and for the wonderful message that we have heard from Pastor Thomas. ಆಮೇಲೆ ಲೀಡ್ ಮಾಡುವಂತ ಸೇವಕರಿಗೂ ಮತ್ತೆ ವಾಕ್ಯವನ್ನ ಮುಂಚಿತವಾಗಿ ಮಾತನಾಡಿದಂತ ಸೇವಕರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. And I thank each and every one, believers of Royal Mission Church, Sikepalya, JP Nagar, and our friends who are watching us on Facebook around the world, in India. May God bless you and we welcome you. The Royal Christian Mission Church, JP Nagar, Sikepalya and join ಆಗಿರುವಂತ ಎಲ್ಲ ಪ್ರಿಯ ವಿಶ್ವಾಸಿಗಳಿಗೂ ಮತ್ತೆ ನಮ್ಮನ್ನ ಫೇಸ್ಬುಕ್ ಲೈವ್ ಅಲ್ಲೂ ಕೂಡ ಕಾಣುವಂತ ಎಲ್ಲ ಪ್ರಿಯ ಸಹೋದರ ಸಹೋದರಿಗಳಿಗೂ ಮತ್ತು ನಾಮಕ್ಕೆ ಕೂಡ ಈ ಮುಂಜಾನೆ ಯೇಸು ಕ್ರಿಸ್ತ ನಾಮದಲ್ಲಿರುವಂತ ವಂದನೆಯನ್ನು ತಿಳಿಸ್ತೇನೆ. This morning, whatever the condition, whatever the situation you are in, the Bible says Jesus is not only your Lord, Jesus is the Lord of all the condition and situation you are living in. ಈ ಮುಂಜಾನೆ ವೇದ ಪುಸ್ತಕದ ಅಡಿಸ್ಥಾನದಲ್ಲಿ ಹೇಳುವುದಾದ್ರೆ ಆಮೇನ್ ನೀವಾಗಿರುವಂತ ಅಥವಾ ನಿಮಗೆ ಮಾತ್ರ ಏಸು ಕರ್ತನಲ್ಲದೆ ಎಲ್ಲ ಪರಿಸ್ಥಿತಿಗಳ ಮೇಲೂ ಎಲ್ಲ ವಿಷಯಗಳ ಮೇಲೂ ಎಲ್ಲ ಜನರ ಮೇಲೂ ಸಹ ಏಸು ಕರ್ತನಾಗಿದ್ದಾನೆ. Not with big introduction, let me go directly into the message, what we are learning, what the Holy Spirit is speaking to us from last week about the storms in life. ಅಧಿಕವಾಗಿರುವಂತಹ ವಿಶ್ಲೇಷಣೆಗೆ ಹೋಗದೆ ಕಳೆದಂತ ವಾರದಿಂದ ನಾವು ಧ್ಯಾನಿಸ್ತಾ ಇರುವಂತ ಆಮೇನ್ ಹಾಲೆಲೂಯಾ ಬಿರುಗಾಳಿಗಳು ಸಂಭವಿಸುವಂತದ್ದು ಅದರಿಂದ ಬರುವಂತ ವಿಷಯಗಳು ಏನು ಅನ್ನೋದಾಗಿರುವಂತ ಆಮೇಲೆ ವಿಷಯಗಳನ್ನ ಮತ್ತೆ ಕೂಡ ನಾವು ಕಲಿಯುವುದಕ್ಕಾಗಿ ಸಾಧ್ಯವಾಗಿದೆ. Okay, I said about Pastor Rick Ware, and he said the storms that God brings into our life, the storms that we bring into our life, the storms that other people bring into our life. ರಿಕ್ವೆ ಎಂಬುದಾಗಿ ಆಮೇಲೆ ಇರುವಂತ ಒಬ್ಬರ ಸೇವಕರು ಹೇಳಿದಂತ ವಿಷಯಗಳನ್ನ ನಾನು ತಿಳಿದೆ. ಆಮೇಲೆ ನಮ್ಮ ಜೀವಿತದಲ್ಲಿ ನಾವು ತರುವಂತ ಬಿರುಗಾಳಿಗಳು ಅಥವಾ ಇತರರು ತರುವಂತ ಬಿರುಗಾಳಿಗಳ ಕುರಿತಾಗಿರುವಂತ ವ್ಯತ್ಯಾಸಗಳನ್ನ ನಾವು ತಿಳಿಸುತ್ತೇವೆ. So, but today what I feel about the storms is there are storms that comes from God and there are storms that come from the devil, and there are storms that comes by our own mistakes when we go away from the Lord. ನಾನು ಭಾವಿಸುವಂತ ಪ್ರಕಾರವಾಗಿ ಇದೆ ದೇವರು ಕಳಿಸುವಂತ ಬಿರುಗಾಳಿ, ಸೈತಾನನು ಕಳಿಸುವಂತ ಬಿರುಗಾಳಿ ಅಥವಾ ನಾವು ನಮ್ಮ ವಿಷಯಗಳಲ್ಲಿಯೇ ಆಮೇಲೆ ತರುವಂತ ಬಿರುಗಾಳಿಗಳು ಒಂದು ಪಕ್ಷ ನಮ್ಮನ್ನ ದೇವರಿಂದ ಅಗಲಿಸುವುದಕ್ಕಾಗಿ ಸಾಧ್ಯತೆಗಳಿರುವಂತದ್ದು. Well, when we talk about the storms, whether it comes from the devil, whether it comes from God, or it comes from our mistake, whatever it is, Jesus is the Lord of storms. ಬಿರುಗಾಳಿಗಳ ಕುರಿತಾಗಿ ಮಾತನಾಡುವಾಗ ಒಂದು ಪಕ್ಷ ಅದು ದೇವರಿಂದ ಬಂದಿರಬಹುದು ಅಥವಾ ಸೈತಾನನಿಂದ ಬಂದಿರಬಹುದು ಅಥವಾ ನಮ್ಮ ಪರಿಸ್ಥಿತಿಗಳಿಂದ ಬಂದಿರಬಹುದು. ಯಾವುದೇ ಆಗಿದ್ರೂ ಸಹ ಎಲ್ಲದರ ಮೇಲೂ ಕೂಡ ಯೇಸು ಇನ್ನೂ ಕೂಡ ಕರ್ತನಾಗಿದ್ದಾನೆ. Okay, if I say that there are storms that comes from the devil, you may not agree in your heart, but let me bring you to the passage, Mark chapter 4 verse 35 onwards. When you read, when Jesus got up, Bible says he rebuked the wind. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲೊಂದು ಬಿರುಗಾಳಿಯನ್ನ ನಾವು ನೋಡಿ ಅರ್ಥ ಮಾಡ್ಕೊಳ್ಳುವುದಕ್ಕಾಗಿ ಸಾಧ್ಯ. ಆಮೇಲೆ ಯೇಸು ಸ್ವಾಮಿ ಆಗಿದ್ದಂತ ದೋಣಿಗೆ ಬಂದಂತ ಬಿರುಗಾಳಿಯನ್ನ ಯೇಸು ಸ್ವಾಮಿ ಗದರಿಸಿದ್ನು ಎಂಬುದು. That means the word rebuke was the same word which was used to rebuke the devil. ಅದರ ಅರ್ಥ ಆ ಬಿರುಗಾಳಿಯನ್ನ ಖಂಡಿಸಿದಂತ ಅದೇ ಪದವಾಗಿತ್ತು, ಸೈತಾನನನ್ನ ಸಹ ಗದರಿಸಿದ್ದು. So Jesus saw behind the storm there was evil power. ಯೇಸು ಸ್ವಾಮಿ ಕಂಡುಕೊಂಡಂತ ಒಂದು ವಿಷಯ, ಆ ಬಿರುಗಾಳಿಯ ಹಿಂದೆ ಒಂದು ದುಷ್ಟಾತ್ಮದ ಒಂದು ಕ್ರಿಯೆ ಇತ್ತು ಎಂಬುದಾಗಿ. So that's the reason I said Jesus is the Lord of whatever the storms that we have in our life. ಆ ಕಾರಣದಿಂದ ನಾನು ಹೇಳಿದ್ದು, ಯಾವುದೇ ಪರಿಸ್ಥಿತಿಗಳು ನಾವಾಗಿದ್ರು ಸಹ ಅದರ ಮೇಲೂ ಯೇಸು ಕರ್ತನಾಗಿದ್ದ. So last week
I was talking about storms under the topic, the storms are not to harm us, but to serve us. ಕಳೆದಂತ ವಾರ ಬಿರುಗಾಳಿಯ ಕುರಿತಾಗಿ ನಾನು ಮಾತನಾಡ್ತಾ ಇದ್ದಾಗ ಈ ಪ್ರಕಾರವಾಗಿ ಹೇಳಿದೆ, ಬರುವಂತ ಬಿರುಗಾಳಿಗಳು ನಮ್ಮನ್ನ ನಾಶಪಡಿಸುವುದಕ್ಕಾಗಿ ಅಲ್ಲ, ಅದರಿಂದ ನಮ್ಮನ್ನ ಅಲ್ಪ ಕೂಡ ಮುಂದಕ್ಕೆ ಸಾಗುವಂತೆ ಮಾಡುವಂತದ್ದಾಗಿದೆ. ಬಿರುಗಾಳಿ ನಮಗೆ ನೋವುಪಡಿಸುವುದಕ್ಕಾಗಿ ಅಲ್ಲ, ಅದು ನಮಗೆ ಸಹಾಯ ಮಾಡುವುದಕ್ಕಾಗಿ. Thank you, Pastor Vijay. So I say, don't let the storms go without benefiting you. ಯಾವ ಬಿರುಗಾಳಿಯನ್ನು ಸಹ ನಿಮ್ಮ ಪ್ರಯೋಜನಕ್ಕೆ ಬರಗೊಡದೆ ಅದನ್ನು ನಾವು ನಿಮ್ಮ ಮುಂದಕ್ಕೆ ಕಳಿಸ್ಬೇಕು. So it's very important, storms will benefit us. ತುಂಬಾ ಮುಖ್ಯವಾಗಿರುವಂತಹ ಅಂಶ, ಬರುವಂತ ಬಿರುಗಾಳಿಗಳಲ್ಲಿ ನಮಗೆ ಕೆಲ ಪ್ರಯೋಜನಗಳಿದೆ. It is important the level of our commitment, how much deep we are in Christ, how much faithful we are to God. On that level, the storms will serve us. ಬಹಳ ಮುಖ್ಯಾಂಶ ಎಂಬುದಾಗಿ ಹೇಳುವಂತದ್ದು, ಕ್ರಿಸ್ತನಲ್ಲಿ ಎಷ್ಟು ಮಾತ್ರ ನಮ್ಮ ನಂಬಿಕೆ, ನಮ್ಮ ಸಂಬಂಧ, ನಮ್ಮ ಜೀವಿತ ಬೇರೂರಿದೆಯೋ, ಆಳವಾಗಿ ಬೇರೂರಿದೆಯೋ, ಅಷ್ಟು ಮಾತ್ರ ಬಿರುಗಾಳಿಗಳು ಸಹ ನಮ್ಮ ಜೀವಿತದಲ್ಲಿ ಬರುವಂತದ್ದು. Okay, now Jesus could have avoided disciples to get into storms. ಯೇಸು ಸ್ವಾಮಿ ಶಿಷ್ಯರ ವಿರುದ್ಧವಾಗಿ ಬಂದಂತ ಆ ಬಿರುಗಾಳಿಯನ್ನ ಒಂದು ಪಕ್ಷ ನಿರಾಕರಿಸಬಹುದು ಅಥವಾ ಅದನ್ನ ತಡೆ ಹಿಡಿದಿರಬಹುದಾಗಿತ್ತು. Okay, Jesus could have avoided the disciples to get into storm. ಬಿರುಗಾಳಿಗಳಲ್ಲಿ ಸಿಕ್ಕಾಕೊಳ್ಳದೆ ಶಿಷ್ಯರನ್ನ ಒಂದು ಪಕ್ಷ ಯೇಸು ತಡೆ ಹಿಡಿಯಬಹುದಾಗಿತ್ತು. Okay, thank you, Pastor. So, but Jesus took disciples through the storms. ಆದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಬಿರುಗಾಳಿಯ ಅನುಭವದಲ್ಲಿಯೂ ಸಹ ಆತನು ಕರ್ಕೊಂಡು ಹೋದ. So it's important, we need to thank the Lord for the storms, because it is not going to steal anything. That means God doesn't want the storms to steal things from us, but God wants to fill us through the storms. ಬಹು ಮುಖ್ಯ ಎಂಬುದಾಗಿ ಹೇಳುವಂತದ್ದು, ಬರುವಂತ ಬಿರುಗಾಳಿಗಳು ನಮ್ಮ ಜೀವಿತದಲ್ಲಿ ಯಾವುದನ್ನ ಸಹ ಕದ್ದುಕೊಂಡು ಹೋಗುವುದಕ್ಕಾಗಿ ಬಿಡದೆ. God expects the storms to fill us. ದೇವರು ಉದ್ದೇಶಿಸುವಂತದ್ದು, ಆಗ್ರಹಿಸುವಂತದ್ದು, ಈ ಬಿರುಗಾಳಿಗಳಿಂದ ನಮ್ಮ ವಿಷಯಗಳಲ್ಲಿ ಎಲ್ಲ ತುಂಬಿಸುವಿಕೆಗಳು ಸಂಭವಿಸಲೇಬಾರದು. Come on, somebody, praise the Lord for the storms in your life. ನಿಮ್ಮ ಜೀವಿತದಲ್ಲಿ ಬರುವಂತ ಬಿರುಗಾಳಿಗಾಗಿ ದೇವರಿಗೆ ಸ್ತೋತ್ರವನ್ನ ಮಾಡಿ. I want you to bring your attention to Job chapter 38 verse 1. ಯೋಬನ ಸುವಾರ್ತೆ 38ನೇ ಅಧ್ಯಾಯ 1ನೇ ಯೋಬನ ಪುಸ್ತಕ. ಯೋಬನ ಪುಸ್ತಕ. Chapter 38 verse 1, where we see that God was in the storm, God was in the whirlwind, and God spoke to Job. ಯೋಬನ ಪುಸ್ತಕ 38ನೇ ಅಧ್ಯಾಯ ನೋಡುವಂತದ್ದು, ಯೆಹೋವನು ದೇವರು ಬಿರುಗಾಳಿಯ ಮಧ್ಯದಿಂದ ಯೋಬನೊಟ್ಟಿಗೆ ಮಾತನಾಡಿದನು ಎಂಬುದಾಗಿ. So if God is bringing some storms into your life, God actually is speaking to you something very important. ದೇವರು ಯಾವುದಾದ್ರೂ ಬಿರುಗಾಳಿಗಳನ್ನ ನಿಮ್ಮ ಜೀವಿತದಲ್ಲಿ ತರ್ತಾ ಇರುವುದಾದ್ರೆ ಅದರ ಮುಖಾಂತರವಾಗಿ ಕೆಲ ಮುಖ್ಯ ವಿಷಯಗಳನ್ನ ದೇವರು ಮಾತನಾಡುವುದಕ್ಕಾಗಿ ಇಟ್ಟಿರುವಂತದ್ದು. Storms speaks to us. At the same time, God speaks to us through storms. ಬಿರುಗಾಳಿಗಳು ನಮ್ಮೊಟ್ಟಿಗೆ ಮಾತನಾಡುವಾಗ ಅದೇ ಸಮಯ ಬಿರುಗಾಳಿಯ ಮುಖಾಂತರವಾಗಿ ದೇವರು ಕೂಡ ನಮ್ಮ ಜೊತೆ ಮಾತನಾಡುವಂತವನಾಗಿದ್ದಾನೆ. So God can use the storms to talk to us and to correct us. ದೇವರು ಬಿರುಗಾಳಿಗಳನ್ನ ಈ ಪ್ರಕಾರವಾಗಿ ಸಹ ಉಪಯೋಗಿಸಬಹುದು, ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿಯೂ ನಮ್ಮನ್ನ ಸರಿಪಡಿಸುವುದಕ್ಕಾಗಿ. Okay, I told about the storms stealing something from you. ಬಿರುಗಾಳಿಗಳಲ್ಲಿ ಬರುವಂತ ನಷ್ಟ ಅಥವಾ ಅದು ಕದ್ದುಕೊಂಡು ಹೋಗುವಂತ ವಿಷಯಗಳ ಕುರಿತಾಗಿ ನಾನು ಹೇಳಿದೆ. Many people lose many things, house and their car and lot of other things when storms comes in any land, any country.
ಯಾವ್ದಾದ್ರೂ ದೇಶಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಬಿರುಗಾಳಿ ಬೀಸುವುದಾದ್ರೆ ಅಲ್ಲಿರುವಂತಹ ಅನೇಕ ವಸ್ತುಗಳು ಜನಗಳ ಜೀವಿತದಿಂದ ನಷ್ಟ ಆಗುವಂತನ್ನ ನಾವು ನೋಡಿದ್ದೇವೆ. But if being called by God, if we have a right attitude and deep relationship with God himself, I tell you, storms, even though it takes something from us, we are going to be benefited. ಆದ್ರೆ ಕರ್ತನೊಟ್ಟಿಗೆ ಇರುವಂತ ಆ ಸರಿಯಾದಂತ ಜೀವಿತ, ಆ ಸರಿಯಾದಂತ ಮಾರ್ಗದಲ್ಲಿ ನಡೆಯುವಂತ ಜೀವಿತ ಸಂಬಂಧ ನಮ್ಗೆ ಇರುವುದಾದ್ರೆ ಯಾವ ನಷ್ಟಕ್ಕೂ ಸಹ ಕರ್ತನು ಏನು ಅವಸರವನ್ನ ಮಾಡಿಕೊಡಲ್ಲ. Okay, for your knowledge, if you open your Bible to Job chapter 1 and verse 18 and 19, you see Job's children were there, they were feasting at that time. Yeah, carry on first. ಯೋಬನ ಪುಸ್ತಕ 1ನೇ ಅಧ್ಯಾಯ 18-19 ವಾಕ್ಯವನ್ನ ನಾವು ನೋಡುವುದಾದ್ರೆ, ಯೋಬನ ಮಕ್ಕಳು ಅವರೆಲ್ಲರೂ ಸಹ ಒಂದು ಆಚರಣೆಯಲ್ಲಿ ತುಂಬಿದ್ರು ಎಂಬುದಾಗಿ ನೋಡ್ತಾರೆ. Now let me say, see, Job was a man who always feast before the Lord. ಯೋಬನು ಯಾವ ಪ್ರಕಾರವಾಗಿರುವಂತ ಮನುಷ್ಯನು ಎಂಬುದಾಗಿ ಹೇಳಿದ್ರೆ, ಎಲ್ಲಾ ಸಮಯ ಆತನು ದೇವರ ಮುಂದಾಗಿ ಒಂದು ಸಂಭ್ರಮಾಚರಣೆ ಮಾಡುವಂತವನಾಗಿ. If you are a man who feast before the Lord, you always we will be having feasting with the people. ನೀರಾಗಿ ಇರುವಂತ ವ್ಯಕ್ತಿ ಯಾವಾಗ್ಲೂ ಕೂಡ ದೇವರ ಮುಂದೆ ಒಂದು ಸಂಭ್ರಮಾಚರಣೆಯಲ್ಲಿ ಜೀವಿಸುವುದಾದ್ರೆ ಇತರೆ ಜನಗಳ ಮುಂದೆಯೂ ಸಹ ಅದೇ ರೀತಿಯಾಗಿ ನೀನು ಪ್ರತಿಬಿಂಬಿಸ್ತೀಯ. If you learn how to enjoy in the presence of God with his word, with his presence, I tell you, you will never lack joy living for the Lord in this world. ದೇವರ ಪ್ರಸನ್ನತೆಯಲ್ಲೂ ಸಮ್ಮುಖದಲ್ಲೂ ಹೇಗೆ ಸಂತೋಷಿಸಬೇಕು ಎಂಬುದಾಗಿ ಕಲಿತಿರುವಂತ ಒಂದು ವ್ಯಕ್ತಿ ನೀನಾಗಿರೋದಾದ್ರೆ ಈ ಲೋಕದಲ್ಲಿರುವಂತ ಯಾವ ವಿಷಯಗಳು ಸಹ ನಿನ್ನಿಂದ ನಷ್ಟ ಆಗುವಂತದ್ದು ಅಲ್ಲ. Okay, see here, as his children were feasting, the storm came and took them. ಇಲ್ಲಿ ಗಮನಿಸಿ, ಯೋಬನ ಮಕ್ಕಳು ಒಂದು ಆಚರಣೆಯಲ್ಲಿ ಆಗಿರುವಾಗ ದೊಡ್ಡ ಬಿರುಗಾಳಿ ಬಂದು ಅವರನ್ನ ತೆಗೆದುಕೊಯ್ತು ಎಂಬುದಾಗಿ ನೋಡ್ತಾರೆ. But Job, being a good man, righteous man, who loves the Lord and who kept his attitude and life before the Lord, praising him for everything, at the end, storm, what it took from Job and his family, gave back to him double fold. ದೇವರ ಮುಂದೆ ಯಥಾರ್ಥನೋ ನೀತಿವಂತನೋ ಆಗಿದ್ದಂತ ಯೋಬನ ಜೀವಿತದಲ್ಲಿ ಬಂದಂತ ಬಿರುಗಾಳಿ ಏನೆಲ್ಲ ವಿಷಯಗಳನ್ನ ತೆಗೆದುಕೊಳ್ತೋ ಅಂತಿಮವಾಗಿ ನಾವು ನೋಡುವಂತದ್ದು ಮತ್ತೆ ಕೂಡ ಅದೆಲ್ಲವೂ ಕೂಡ ಆತನ ಜೀವಿತದಲ್ಲಿ ಪುನರ್ಸ್ಥಾಪಿಸಲ್ಪಡ್ತು ಎಂಬುದಾಗಿ. So God's intention is the storms to serve you, not to harm you. ದೇವರ ಉದ್ದೇಶ ಎಂಬುದಾಗಿ ಹೇಳುವಂತದ್ದು ಬಿರುಗಾಳಿಯ ಮಧ್ಯದಲ್ಲೂ ಸಹ ನಿನಗೆ ಅದೊಂದು ಸೇವೆಯಾಗಬೇಕು, ನಿನಗೆ ಅದೊಂದು ಪ್ರಯೋಜನ ಆಗಬೇಕು ಎಂಬುದಾಗಿ ಹೊರತು ಅದು ನಿನ್ನನ್ನ ನಾಶಪಡಿಸಬೇಕು ಎಂಬುದಾಗಿ ಅಲ್ಲ. Okay, today I am going to talk about storms are not to kill you but to fill you. ಸೊ ಇವತ್ತು ನಾನು ಮಾತನಾಡುವಂಥದ್ದು ಬಿರುಗಾಳಿ ನಿನ್ನನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ಬಿರುಗಾಳಿ ನಿನ್ನನ್ನ ತುಂಬಿಸುವುದಕ್ಕಾಗಿ ಎಂಬುದಾಗಿರುವಂತಹ ವಿಷಯದ ಮೇಲೆ. If we are with Jesus, after the storm, there won't be funeral, but will be marvel. ನಾವು ಯೇಸುವಿನೊಟ್ಟಿಗೆ ಇದ್ದು ಬಿರುಗಾಳಿ ಬರುವುದಾದ್ರೆ ಅಲ್ಲಿ ಯಾವ ರೀತಿಯಾಗಿರುವಂತ ಶೋಕಕ್ಕೆ ಅವಕಾಶ ಇಲ್ಲ, ಅಲ್ಲಿ ಅದ್ಭುತಕ್ಕೆ ಮಾತ್ರನೇ ಅವಕಾಶ ಇರುವಂತ. Come on, somebody, can you praise the Lord? I am not, you can say, I am not going to see anything harmed in my family, in my life. I am going to be filled and benefited by the storms I am going through. ಆಮೇಲೆ ಈ ವಾಕ್ಯವನ್ನ ಸ್ವೀಕರಿಸುವಂತವರು ಕರಗಳನ್ನೆತ್ತಿ ದೇವರಿಗೆ ಸ್ತೋತ್ರ ಮಾಡಿ ಹೇಳುವುದಕ್ಕಾಗಿ ಸಾಧ್ಯವಾಗ್ಲಿ. ಆಮೇಲೆ ಬರುವಂತ ಬಿರುಗಾಳಿ ನನ್ನನ್ನ ಕೊಲ್ಲುವುದಕ್ಕಾಗಿ ಎಲ್ಲ ಅಧಿಕವಾಗಿರುವಂತ ವಿಷಯಗಳಿಂದ ನಾನು ತುಂಬಿಸಲ್ಪಡ್ತೇನೆ ಎಂಬುದಾಗಿ. There was a man who did a deep study on storms in the Bible. ವೇದ ಪುಸ್ತಕದಲ್ಲಿರುವಂತಹ ಬಿರುಗಾಳಿಗಳ ಕುರಿತಾಗಿ ಒಂದು ವ್ಯಕ್ತಿ ಆಳವಾದಂತ ಒಂದು ಪಠಣವನ್ನ ಮಾಡುದು.
And he said the word storms, rain and thunder and lightning, these all connected words we can see around 200 times in the Bible. ಆತನ ಈ ಪ್ರಕಾರವಾಗಿ ಒಂದು ಸಂಶೋಧನೆ ಮಾಡಿ ಹೇಳಿದ್ದು ಮಳೆ, ಗುಡುಗು, ಸಿಡಿಲು, ಬಿರುಗಾಳಿ ಎಂಬುದಾಗಿರುವಂತಹ ಎಲ್ಲ ಪದಗಳಿಗೆ ಸೀಮಿತವಾಗಿ ಒಂದು 200 ಸಾರ್ತಿ ಇದನ್ನು ನಾವು ವೇದ ಪುಸ್ತಕದಲ್ಲಿ ನೋಡ್ತೇವೆ. But around 100 and more than 100, maybe half of 200 times, spiritually speaking, it is talking about the difficulties and hard times in the life of his people. ಆದ್ರೆ 200ರಲ್ಲಿ ಒಂದು 100 ಸಾರ್ತಿ ಇದರ ಕುರಿತಾಗಿ ಮಾತನಾಡುವಂತದ್ದು ಆತ್ಮೀಕವಾಗಿ ಕೆಲ ಜನಗಳ ಜೀವಿತದಲ್ಲಿ ಬರುವಂತ ಕಷ್ಟಗಳು ಅಥವಾ ಪರಿಶೋಧನೆಗಳ ಕುರಿತಾಗಿ ಆಗಿದೆ. Okay, I told you the storms are not to kill us but to fill us. ನಾನು ನಿಮ್ಗೆ ಹೇಳಿದಂತ ವಿಷಯ ಬಿರುಗಾಳಿ ನಮ್ಮನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ನಮ್ಮನ್ನ ತುಂಬಿಸುವುದಕ್ಕಾಗಿ ಆಗಿದೆ. I tell you, none of your family will be killed by the storms if you are right in attitude and in life with the Lord. I tell you, it will fill you. It will fill you and fill your house, fill your life, fill your family. ನಾನು ನಿಮ್ಗೆ ಹೇಳುವಂತ ವಿಷಯ ಕರ್ತನೊಟ್ಟಿಗೆ ನಿಮ್ಮ ಜೀವಿತಗಳು ಸರಾಗವಾಗಿರುವುದಾದ್ರೆ, ನೇರವಾಗಿರುವುದಾದ್ರೆ, ನಿನ್ನ ಕುಟುಂಬದಲ್ಲೋ ನಿನ್ನ ಜೀವಿತದಲ್ಲೋ ಯಾವುದೊಂದು ವಿಷಯ ಕೂಡ ಕೊಲ್ಲುವುದಕ್ಕಾಗಿಯೋ ನಾಶವಾಗುವುದಕ್ಕಾಗಿಯೋ ಸಾಧ್ಯತೆ ಆಗಲ್ಲ. ಎಲ್ಲವೂ ಕೂಡ ತುಂಬಿಸುವುದಕ್ಕೆ ನಡೆಯುವಂಥದ್ದು. So if you are a person who wants to take notes, here is something that the Lord has put in my heart. You can just write it down. Maybe if you're watching in Facebook, you can just type it there so that the people can copy it and know it. ನೀವು ನೋಟ್ಸ್ ಅನ್ನ ಬರೆಯುವಂತ ವ್ಯಕ್ತಿಗಳಾಗಿರೋದಾದ್ರೆ ಇದನ್ನ ನೀವು ಬರೆದುಕೊಳ್ಳುವಂತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿ ಆನ್ಲೈನ್ ಅಲ್ಲಿ ಕಾಣ್ತಾ ಇರುವಂತವ್ರು ಇದ್ರೆ ಅದನ್ನ ಕೂಡ ಟೈಪ್ ಮಾಡಿ ಇತರರ ಪ್ರಯೋಜನಕ್ಕೂ ಸಹ ಅದನ್ನ ಹಾಕುವಂತೆ ನಾನು ಕೇಳ್ತೇನೆ. Okay, the storms will not kill you, but it will fill you to be steadfast and be diligent in the Lord. ಬಿರುಗಾಳಿ ನಿಮ್ಮನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ನಿಮ್ಮನ್ನ ತುಂಬಿಸುವುದಕ್ಕಾಗಿ ಕರ್ತನಲ್ಲಿ ಎಚ್ಚರವಾಗಿರುವಂತೆಯೂ ಕರ್ತನಲ್ಲಿ ಪ್ರಯೋಜನ ಪಡುವಂತೆಯೂ ಆಗಿರುತ್ತದೆ. Okay, the storms will make you steadfast in the Lord. Bible says that the eyes of the Lord go around in the whole world to find out a person who is steadfast in the Lord and show his power. ವೇದ ಪುಸ್ತಕದಲ್ಲಿ ನಾವು ನೋಡುವಂತದ್ದು ಯೆಹೋವನ ಕಣ್ಣುಗಳು ಭೂಮಿಯ ಮೇಲೆಲ್ಲ ತಿರುಗುವಂತದ್ದಾಗಿದೆ. ಕರ್ತನಲ್ಲಿ ಸ್ಥಿರತೆ ಇರುವಂತ ಮನುಷ್ಯನನ್ನ ಅದು ನೋಡುವಂತದ್ದಾಗಿದೆ. So this morning the Holy Spirit wants you to be steadfast in the Lord as you are facing the storm. ಈ ಮುಂಜಾನೆ ನೀವು ಬಿರುಗಾಳಿ ಅನುಭವದಲ್ಲಿ ಆಗಿರುವಾಗ್ಲೂ ಪವಿತ್ರಾತ್ಮನ ಆಗ್ರಹಿಸುವಂತದ್ದು ಕರ್ತನಲ್ಲಿ ನೀವು ಸ್ಥಿರಚಿತ್ತದಿಂದ ಇರಿ ಎಂಬುದಾಗಿ. Not to be bewildered in the storm, but to be steadfast in the Lord. ಬಿರುಗಾಳಿಯ ಮಧ್ಯೆ ಅಲ್ಲೋಲ ಕಲ್ಲೋಲವಾಗದೆ ನೀವು ಸ್ಥಿರಚಿತ್ತದಿಂದ ನೀವು ಕರ್ತನಲ್ಲಿ ಆಗಿರುವಂತೆ. Can you say, I am going to be steadfast in the storm that I am going through, not to be bewildered, not to be in confusion, but I will be steadfast in the Lord. ನಿಮಗೆ ಹೇಳುವುದಕ್ಕಾಗಿ ಸಾಧ್ಯನಾ? ಬಿರುಗಾಳಿಯ ಮಧ್ಯೆ ನಾನು ಅಲ್ಲೋಲ ಕಲ್ಲೋಲವಾಗಿ ಕಳವಳವಿಲ್ಲದ ಆಗಿರೋದಲ್ಲ, ಕರ್ತನಲ್ಲಿ ನಾನು ಸ್ಥಿರಚಿತ್ತದಿಂದ ಆಗಿರ್ತೇನೆ ಎಂಬುದಾಗಿ. Somebody say amen to that. ಯಾರಾದ್ರೂ ಅದಕ್ಕೆ ಆಮೆನ್ ಎಂಬುದಾಗಿ ಹೇಳಿ. The second reason what the storms wants to fill in you. ಎರಡನೇದಾಗಿರುವಂತ ವಿಷಯ ಬಿರುಗಾಳಿ ನಿಮ್ಮಲ್ಲಿ ಏನನ್ನ ತುಂಬಿಸುವುದಕ್ಕಾಗಿ ಬರುವಂತದ್ದು. So the storms God allows into your life is not to kill you, but to fill you with the Rhema word of God. ದೇವರು ಕಳಿಸುವಂತ ಬಿರುಗಾಳಿ ನಿಮ್ಮನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ಅದು ತುಂಬಿಸುವುದಕ್ಕಾಗಿ ಆಗಿದೆ. ಏನನ್ನ ತುಂಬಿಸುವಂತದ್ದು? ದೇವರ ಆ ಸಮಯ ಸಿಗುವಂತ ವಾಕ್ಯಗಳನ್ನ, ರೇಮ ವಾಕ್ಯಗಳನ್ನ ಆಗಿದೆ. So when you hear the Rhema word of God, you won't be shaken, but you will be strengthened even in the storms. ದೇವರ ಆ ರೇಮ ವಾಕ್ಯಗಳನ್ನ ನೀನು ಕೇಳುವಾಗ ನೀನು ಇನ್ನೂ ಕೂಡ ಬಲಪಡುವಂತ ವ್ಯಕ್ತಿಯಾಗಿರ್ತೀಯ ಬಿರುಗಾಳಿ ಅನುಭವದಲ್ಲಿ. And the storms are going to be in confusion when it see a man who is grounded in the Rhema word of God.
ಈ ಸಿಗುವಂತ ಕರ್ತನ ವಾಕ್ಯದಲ್ಲಿ ಬೇರೆಯವರು ಬಲಪಡುವಂತ ವ್ಯಕ್ತಿಯನ್ನ ನೋಡಿ ಬಿರುಗಾಳಿಯೂ ಸಹ ಆಶ್ಚರ್ಯ ಪಡುವಂತದ್ದಾಗಿರುತ್ತೆ. See, when you open your scripture to Mark chapter 4 verse 35 onwards, in the heading of that portion in my Bible is Jesus calms the storm. ಆಮೆನ್. ನನ್ನ ಹತ್ರ ಇರುವಂತ ಬಳಿ ಇರುವಂತ ಬೈಬಲ್ Pastor, your voice is not heard properly. Sorry. ಸೇವಕರ ಬಳಿ ಇರುವಂತ ವೇದ ಪುಸ್ತಕದ ಟ್ರಾನ್ಸ್ಲೇಷನ್ ಈ ಪ್ರಕಾರವಾಗಿ ನೋಡುವಂತದ್ದಾಗಿದೆ, ಯೇಸು ಬಿರುಗಾಳಿಯನ್ನ ಶಾಂತಪಡಿಸುವುದು ಎಂಬುದಾಗಿ. But God expects when he gives a rhema word to his disciples, he makes them calm in the storm before he calms the storm. ಆದ್ರೆ ದೇವರು ಆತನ ವಾಕ್ಯವನ್ನ ಮುಂಚಿತವಾಗಿ ಆತನು ಕೊಡುವುದಕ್ಕಾಗಿ ಸಿದ್ಧ ಮಾಡಿರ್ತಾನೆ. ಅದರ ಅರ್ಥ ಬರುವಂತ ಬಿರುಗಾಳಿಯ ಮಧ್ಯದಲ್ಲೂ ಸಹ ಒಂದು ಸಮಾಧಾನವಾಗಿರುವಂತ ವಾತಾವರಣವನ್ನ, ಅಂತರಿಕ್ಷವನ್ನ ಉಂಟು ಮಾಡುವಂತೆ. Somebody can write it there, type it there. God's rhema word calms you before he calms the storm. ಆಮೇಲೆ ದೇವರಿಂದ ಬರುವಂತ ವಾಕ್ಯ ಬಿರುಗಾಳಿಯನ್ನ ಶಾಂತಪಡಿಸುವುದಕ್ಕಿಂತ ಮುಂಚೆ ಅದು ನಿನ್ನನ್ನ ಶಾಂತಪಡಿಸುವಂತದ್ದಾಗಿರುತ್ತೆ. But here disciples were so much confused and they were actually they were so much terrified by the storms and they are screaming and crying, but they need calmness, so they need the rhema word of God. ಅಲ್ಲಿ ನಾವು ನೋಡುವಂತದ್ದು, ಅಲ್ಲಿದ್ದಂತ ಶಿಷ್ಯರು ಬಹಳ ಕಳವಳದಲ್ಲಿಯೂ ಅಲ್ಲೋಲ ಕಲ್ಲೋಲದಲ್ಲಿಯೂ ಅವಸ್ಥೆಯಲ್ಲಿ ಆಗಿದ್ರು. ಆದ್ರೆ ಬಿರುಗಾಳಿಯೊಟ್ಟಿಗೆ ಬೇಕಾಗಿರುವಂತ ವಾಕ್ಯದ ಮುಂಚಿತವಾಗಿ ಈ ಶಿಷ್ಯರಿಗೆ ಒಂದು ಸಮಾಧಾನ ಪಡಿಸುವಂತ ವಾಕ್ಯದ ಅವಶ್ಯಕತೆ ಇತ್ತು. Somebody say amen to that. ಅದಕ್ಕಾಗಿ ಆಮೆನ್ ಎಂಬುದಾಗಿ ಹೇಳೋಣ. Somebody say, I will be calm, sticking into the word of God, being rooted in the word of God. Whatever may be the situation, whatever may be the storm, I will be grounded in the word and be calm in the storms. ಆಮೇನ್. ಯಾರಾದ್ರೂ ಪ್ರಕಾರವಾಗಿ ಹೇಳಿ, ಎಷ್ಟು ಬಿರುಗಾಳಿ ಬಂದ್ರೂ ಸಹ ನಾನು ಕರ್ತನಲ್ಲಿ ಬಲಪಟ್ಟು ಸ್ಥಿರಚಿತ್ತರಾಗಿರ್ತೇನೆ ಎಂಬುದಾಗಿ. The third point, storms are allowed not to kill you but to fill you with the revelational knowledge of God. ಮೂರನೇದಾಗಿ ನೋಡುವಂತದ್ದು, ಬಿರುಗಾಳಿ ನಿಮ್ಮನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ನಿಮ್ಮನ್ನ ತುಂಬಿಸುವುದಕ್ಕಾಗಿ, ಅದು ಕರ್ತನ ಪ್ರಕಟಣೆಗಳಿಂದ ತುಂಬಿಸುವುದಕ್ಕಾಗಿ ಆಗಿದೆ. If you're called by God and if you really love Jesus, every storms will reveal who Jesus the Son of God is. ಬಿರುಗಾಳಿ ಮಧ್ಯೆ ಸಹ ಕರ್ತನನ್ನ ಪ್ರೀತಿಸುವಂತ ಅಥವಾ ನಂಬಿಕೆಯಲ್ಲಿ ನೀವು ಇರುವುದಾದ್ರೆ ಕರ್ತನು ಯಾರೆಂಬುದಾಗಿರುವಂತ ಪ್ರಕಟಣೆಗಳ ಆ ಅನುಭವಗಳಲ್ಲಿ ನೀವು ಹೊಂದಿಕೊಳ್ಳುವಂತವರಾಗಿರ್ತೀರ. Every time the disciples passed and faced the storms, they were marveled at who this man is. This man is really the Son of God. He is the powerful, almighty God. They came to know that he is none other than God himself living with us. ಶಿಷ್ಯರ ಜೀವಿತದಲ್ಲಿ ಬಂದಂತ ಬಿರುಗಾಳಿಯ ಅನುಭವದಲ್ಲಿ ಅಂತಿಮವಾಗಿ ಅವರು ಕಂಡುಕೊಂಡಂತ ಒಂದು ವಿಷಯ ಆಗಿತ್ತು, ಕರ್ತನ ಕುರಿತಾಗಿರುವಂತ ಒಂದು ಪ್ರಕಟಣೆ. ಹಾಲೆಲೂಯಾ. ಬಿರುಗಾಳಿಯು ಸಮುದ್ರವು ಈತನ ಮಾತಿಗೆ ಶಾಂತವಾಗುವುದಾದ್ರೆ ಈತನು ಯಾರು ಎಂಬುದಾಗಿರುವಂತ ಒಂದು ಅತ್ಯಾಶ್ಚರ್ಯ ಪ್ರಕಟಣೆ ಅವರಲ್ಲಿ ತುಂಬುವಂತದ್ದಾಗಿತ್ತು. Somebody there, I am speaking to you. After every storms, you come out with the powerful testimonies of your God, whom you are serving, who has called you out of the darkness into his marvelous light. ಈ ಮುಂಜಾನೆ ನನ್ನ ಕೇಳುವಂತ ಕೆಲವರೊಟ್ಟಿಗೆ ನಾನು ಮಾತನಾಡಿ ಹೇಳ್ತೇನೆ, ನಿಮ್ಮ ಬಿರುಗಾಳಿಗಳ ಅಂತಿಮದಲ್ಲಿ ನೀವು ದೊಡ್ಡದಾಗಿರುವಂತ ಸಾಕ್ಷಿಗಳೊಟ್ಟಿಗೆ ನೀವು ಎದ್ದು ಬರ್ತೀರಾ. ಸಾಕ್ಷಿಗಳ ಪ್ರಕಾರವಾಗಿರತ್ತೆ, ನೀವು ಯಾವ ದೇವರನ್ನ ಸೇವಿಸುತ್ತಿದ್ದೀರಾಗಿರುವಂತ ಆ ಪ್ರಕಟಣೆಗಳಿಂದ ನೀವೇ ದೊಯ್ತೀರಾ. So next point, the storms are not to kill you but to fill you with faith. ಮತ್ತೆ ಕೂಡ ನಾವು ನೋಡುವಂತದ್ದು, ಬಿರುಗಾಳಿ ನಿಮ್ಮನ್ನ ಕೊಲ್ಲುವುದಕ್ಕಾಗಿ ಅಲ್ಲ, ನಿಮ್ಮನ್ನ ತುಂಬಿಸುವುದಕ್ಕಾಗಿ, ಅದು ನಂಬಿಕೆಯಿಂದ ತುಂಬಿಸುವುದಕ್ಕಾಗಿ. You need to know, many times the disciples thought that they have faith.
ನೀವು ಚಿಂತಿಸಬೇಕಾಗಿರುವಂತ ವಿಷಯ, ಅನೇಕ ಸಾರ್ತಿ ಶಿಷ್ಯರು ಭಾವಿಸಿಕೊಂಡಿದ್ದು ಅವರಿಗೆ ನಂಬಿಕೆ ಹೆಚ್ಚಾಗಿದೆ ಎಂಬುದಾಗಿ. When they left their father and mother, when they left their boat, when they left their net, when they left the fishes which was caught by them, they thought they have enough faith in them. ಶಿಷ್ಯರು ಅವ್ರಿಗಿದ್ದಂತ ಉದ್ಯೋಗಗಳನ್ನು ಅಥವಾ ಅವರ ತಂದೆ ತಾಯಿಗಳನ್ನು, ಮನೆಗಳನ್ನು, ವಸ್ತುಗಳನ್ನು, ಅವ್ರಿಗೆ ಇದ್ದಂತ ಎಲ್ಲ ಪ್ರಯೋಜನಗಳನ್ನ ಬಿಟ್ಟು ಕರ್ತನ ಹಿಂದೆ ಹೋದಾಗ ಅವರು ಅಂದುಕೊಂಡಿರಬಹುದು ಅವ್ರಿಗೆ ಹೆಚ್ಚಾದಂತ ನಂಬಿಕೆ ಇದೆ ಎಂಬುದಾಗಿ. But sometimes storms are allowed to show that you need more faith. ಅಂದ್ರೆ ಅನೇಕ ಸಾರ್ತಿ ಬಿರುಗಾಳಿಯನ್ನ ಅನುಮತಿಸುವಂತದ್ದು ಒಂದು ಅಂಶಕ್ಕೆ ಕೂಡ ಆಗಿದೆ, ನಿನಗೆ ಇನ್ನೂ ಕೂಡ ಹೆಚ್ಚಾದಂತ ನಂಬಿಕೆಯ ಅವಶ್ಯಕತೆ ಇದೆ ಎಂಬುದಾಗಿ. Sometimes people say I have more faith, but that won't be genuine faith. ಅನೇಕ ಸಾರ್ತಿ ಕೆಲವರು ಹೇಳುವಂತದ್ದು ನನಗೆ ಹೆಚ್ಚಾದಂತ ನಂಬಿಕೆ ಇದೆ ಎಂಬುದಾಗಿ, ಆದ್ರೆ ಅದು ಸರಿಯಾದಂತ ನಂಬಿಕೆ ಅಲ್ಲ. Come on, somebody. There are sometimes we think we are filled with a lot of faith, but when you go through the storms, you will come to know whatever faith you had was not enough faith to face the storm. At the same time, that was not the genuine faith that you are carrying. ಕೆಲವರು ಈ ಪ್ರಕಾರವಾಗಿ ಹೇಳ್ಬೋದು, ನನಗೆ ಹೆಚ್ಚಾದಂತ ನಂಬಿಕೆ ಇದೆ ಎಂಬುದಾಗಿ, ಆದ್ರೆ ಬರುವಂತ ಬಿರುಗಾಳಿಗಳು ಅದು ಪ್ರೂವ್ ಮಾಡುವಂತದ್ದಾಗಿದೆ ನೀನಿಟ್ಟಿರುವಂತ ನಂಬಿಕೆ ಸರಿಯಾದ ನಂಬಿಕೆನ ಅಥವಾ ಹುಸಿಯಾಗಿರುವಂತ ನಂಬಿಕೆನ ಎಂಬುದಾಗಿ. So every time I think the storm comes, the storm will dig your faith deep and you will have a deeper faith in Christ Jesus. ಆಮೇಲೆ ನಾನು ನಂಬುವಂಥದ್ದು ಈ ಪ್ರಕಾರವಾಗಿ ಆಗಿದೆ, ಎಲ್ಲ ಸಾರ್ತಿ ಕೂಡ ಈ ಬಿರುಗಾಳಿ ಬರುವಾಗ ನಿನ್ನ ನಂಬಿಕೆ ಇನ್ನು ಆಳವಾಗಿರುವಂತ ರೀತಿಯಲ್ಲಿ ಕರ್ತನ ಮೇಲೆ ಹೆಚ್ಚಾಗುವಂಥದ್ದು. Okay, sometimes we think we have faith, but it may not be a faith from God, but it may be a human faith. ಅನೇಕ ಸಾರ್ತಿ ನಾವು ಚಿಂತಿಸುವಂತದ್ದು ನಮಗೆ ನಂಬಿಕೆ ಇದೆ ಎಂಬುದಾಗಿ, ಆದ್ರೆ ಅದು ಕರ್ತನು ಕೊಟ್ಟಂತ ಆ ನಂಬಿಕೆ ಮೇರೆಗೆ ಅಲ್ಲ, ಮಾನುಷಿಕವಾಗಿರುವಂತ ಒಂದು ನಂಬಿಕೆ ಮೇರೆಗೆ ಆಗಿರುತ್ತೆ. Whatever the information that we have, whatever we think that we have, when we pass through the storms or the Red Sea, it will prove what kind of faith we have, what measure of faith we have. ನಮಗಿರುವಂತ ಅರಿವೋ ಜ್ಞಾನವೋ ಇದೆಲ್ಲವೂ ಕೂಡ ಒಂದು ಭಾಗದಲ್ಲಿರುವಾಗ, ಆದ್ರೆ ಒಂದು ಕೆಂಪು ಸಮುದ್ರ ಎಂಬುದಾಗಿರುವಂತ ಅನುಭವದಲ್ಲಿ ಹಾದು ಹೋಗುವಾಗ ಆಗಿರತ್ತೆ ನಮಗಿರುವಂತ ನಂಬಿಕೆ ಎಂತದ್ದು ಹೇಗೆ ಎಂಬುದಾಗಿರುವಂತ. Can you say amen to that? ಅದಕ್ಕೆ ಆಮೆನ್ ಎಂಬುದಾಗಿ ಹೇಳುವುದಕ್ಕಾಗಿ ಸಾಧ್ಯ. Open your Bible to first Corinthians, the first epistle to Corinthians and chapter 10. There you see very powerful word where I saw that and the Holy Spirit started to speak to me. It says, Israel people, God led Israel people through the Red Sea, and Pharaoh and his team saw the same thing and they wanted to go through the same Red Sea as Israel people went, but they could not. ಅಲ್ಲಿ 10ನೇ ಅಧ್ಯಾಯ 1 ಕೊರಿಂಥರಿಗೆ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡುವಂತದ್ದು, ದೇವರು ತನ್ನ ಜನರನ್ನ ಕೆಂಪು ಸಮುದ್ರದಲ್ಲಿ ನಡೆಸಿಕೊಂಡು ಹೋದಾಗ ಫರೋನು ಮತ್ತೆ ಆತನ ಸೈನ್ಯವು ಕೂಡ ನೋಡಿ ಅವರು ಕೂಡ ಅದೇ ಪ್ರಕಾರವಾಗಿ ಹಿಂಬಾಲಿಸುವುದಕ್ಕಾಗಿ ಹೋದ್ರು, ಆದ್ರೆ ಅವರಿಂದ ಸಾಧ್ಯವಾಗಿಲ್ಲ, ಅವರೆಲ್ಲರೂ ಕೂಡ ಅಲ್ಲಿ ಮುಳುಗಿ ಹೋದ್ರು ಎಂಬುದಾಗಿ. Sometimes we mimic people thinking that we can also do what other people can do, but it doesn't happen because they moved by faith in God, but you do exactly what they want to do and you will be caught up there. ಕೆಲ ಸಾರ್ತಿ ನಾವು ಮಾಡುವಂತ ವಿಷಯ ಅನೇಕರನ್ನ ನಾವು ಅನುಕರಿಸುವುದಕ್ಕಾಗಿ ಶ್ರಮಿಸ್ತೇವೆ, ಇತರರು ಮಾಡುವಂತದ್ದು ನಾವು ಕೂಡ ಮಾಡುವುದಕ್ಕಾಗಿ ಪ್ರಯತ್ನ ಪಡ್ತೇವೆ, ಆದ್ರೆ ಅದು ಅಂತ್ಯವಾಗುವಂತದ್ದು ಮತ್ತೊಂದು ತೊಂದರೆಯಲ್ಲಿ ಆಗಿ ಹೋಗುತ್ತೆ. Okay, now what God expects you to have in the storms? ಆಗಿರುವಂತ ಬಿರುಗಾಳಿಯ ಮಧ್ಯೆ ನಿಮ್ಮಿಂದ ದೇವರು ನಿರೀಕ್ಷಿಸುವಂತದ್ದು ಏನಾಗಿದೆ? How do you live in the storms? ಬರುವಂತ ಬಿರುಗಾಳಿಯ ಅನುಭವದಲ್ಲಿ ಹೇಗೆ ನೀವು ಜೀವಿಸ್ತೀರಾ? Okay, how do you pass? ಹೇಗೆ ಅದನ್ನ ಹಾದು ಹೋಗ್ತೀರಾ? Some people fail there, but how do you pass? ಬಿರುಗಾಳಿಯಲ್ಲಿ ಕೆಲವರು ಸೋತು ಹೋಗುವಾಗ ನೀವು ಹೇಗೆ ಅದನ್ನ ಜಯಿಸಿ ಹಾದು ಹೋಗುವುದು? I am not talking about your 10th class or 2nd PU. There are storms in life that we need to pass.
10ನೇ ತರಗತಿಯ ಎಕ್ಸಾಮ್ ಅನ್ನು ಅಥವಾ PUC ಎಕ್ಸಾಮ್ ಅನ್ನು ಜಯಿಸುವಂತ ಕುರಿತಾಗಿ ಮಾತನಾಡ್ತಾ ಇಲ್ಲ, ನಿಮ್ಮ ಜೀವಿತದಲ್ಲಿ ಬರುವಂತಹ ಬಿರುಗಾಳಿಯ ಪರೀಕ್ಷೆಗಳ ಕುರಿತಾಗಿ ಮಾತನಾಡ್ತಾ ಇಲ್ಲ. So here are the points. You can just write, if you are seeing in the Facebook, you can just type it there so that other people can also see. Sing psalms in the storms. I mean, ಈ ಪ್ರಕಾರವಾಗಿ ನಾನು ಹೇಳುವುದಕ್ಕಾಗಿ ಸಾಧ್ಯ ಮಾಡ್ತೇನೆ. ನಿಮ್ಮ ಬಿರುಗಾಳಿಯ ಮಧ್ಯದಲ್ಲಿ ನೀವು ಹಾಡುಗಳನ್ನ ಹಾಡುವಂತೆ. Sing psalms in the storms. ಕೀರ್ತನೆಗಳನ್ನ ನೀವು ಹಾಡುವಂತೆ ನಾನು ನಿಮ್ಮಲ್ಲಿ ಕೇಳ್ತೇನೆ. In Ephesians chapter 5, ಎಫೆಸರಿಗೆ ಬರೆದಂತ ಪತ್ರಿಕೆ ಅದರ 5ನೇ ಅಧ್ಯಾಯದಲ್ಲಿ verse 15, ಅದರ 15ನೇ ವಾಕ್ಯದಲ್ಲಿ ನಾವು ನೋಡುವಂತದ್ದು. Okay, it says, so be careful how you live. Don't live like fools. Sometimes, no, when we are passing through the storms, we live exactly like fools. ಅನೇಕ ಸಾರ್ತಿ ನಾವು ಬುದ್ಧಿಹೀನರಾಗಿ ನಡೆದುಕೊಳ್ತೇವೆ. Sometimes we act like so psychic when we are in the storms. ಬಿರುಗಾಳಿಯ ಮಧ್ಯೆ ನಮ್ಮ ನಡವಳಿಕೆ ಹೇಗೆ ಮಾರ್ಪಡುತ್ತೆ ಎಂಬುದಾಗಿ ಹೇಳಿದ್ರೆ ಯಾರಿಗೂ ಕೂಡ ನಮ್ಮನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಧ್ಯವಾಗದೇ ಇರುವಂತಹ ಒಂದು ಹುಚ್ಚುತನದಲ್ಲಿ ನಾವಾಗಿ ಹೋಗ್ತೇವೆ. My daughter asked my son, name one of the disciple Jesus had. ಅವರ ಮಗಳು ಆ ತಮ್ಮನನ್ನ ಕೇಳುವಂತದ್ದು ಯೇಸುವಿನ ಒಬ್ಬ ಶಿಷ್ಯರ ಹೆಸರನ್ನ ಹೇಳುವುದಾಗಿ. And my son said psycho instead of Simon. ಆ ಮಗಳು ಹೇಳುವಂತದ್ದು ಸೈಮನ್ಗೆ ಬದಲಾಗಿ ಆತನು ಸೈಕೋ ಎಂಬುದಾಗಿ ಹೇಳ್ತಾನೆ. So sometimes, no, then I thought about it. Sometimes when we are passing through the storms, instead of becoming like a good disciple, we act like psycho. ಅದನ್ನ ಕೇಳುವಾಗ ನಾನು ಈ ಪ್ರಕಾರವಾಗಿ ಚಿಂತಿಸಿದೆ, ಬಿರುಗಾಳಿ ಮಧ್ಯದಲ್ಲಿ ಹಾದು ಹೋಗಬೇಕಾದ್ರೆ ಒಳ್ಳೆ ಶಿಷ್ಯನಾಗುವಂತ ಬದಲಾಗಿ ಅನೇಕ ಸಾರ್ತಿ ಹುಚ್ಚಾಗುವಂತದ್ದು ಹೆಚ್ಚು. Okay, verse 16. Verse 16 says, make the most of every opportunity in these evil days. ಈ ಒಂದು ದುಷ್ಟದ ದಿವಸಗಳಲ್ಲಿ ಸಿಗುವಂತ ಎಲ್ಲ ಅವಕಾಶಗಳನ್ನ ನೀವು ಹೆಚ್ಚಾಗಿ ಪ್ರಯೋಜನ ಪಡಿಸಿ ಎಂಬುದಾಗಿ ಆ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. So in my language, I can say, make the best use of the storms that you're passing through. ನನ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ನೀವು ಹಾದು ಹೋಗುವಂತ ಬಿರುಗಾಳಿಯ ಮಧ್ಯದಲ್ಲಿರುವಂತ ಸಮಯವನ್ನ ಹೆಚ್ಚಾಗಿ ನೀವು ಉಪಯೋಗಿಸಿ. How do you do that? Verse 19, singing psalms and hymns and spiritual songs among yourselves and making music to the Lord in your heart and giving thanks for everything, even for the storms that you are going through, to God the Father in the name of our Lord Jesus Christ. 19ನೇ ವಾಕ್ಯದಲ್ಲಿ ನೋಡುವಂತದ್ದು ಅಪ್ರಕಾರವಾಗಿರುವಂತಹ ಅನುಭವಗಳಲ್ಲಿ ನಿಮ್ಮೊಟ್ಟಿಗೆ ನೀವು ಕೀರ್ತನೆಗಳಿಂದ ಸ್ತುತಿ ಸ್ತೋತ್ರಗಳಿಂದ ಆತ್ಮಿಕವಾಗಿ ಗಾನಗಳನ್ನ ಮಾಡುತ್ತಾ ಸಮಯಗಳನ್ನ ಹೆಚ್ಚಾಗಿ ಆ ಪ್ರತಿಕೂಲದ ಅವಸ್ಥೆಯಲ್ಲೂ ನೀವು ಪ್ರಯೋಜನ ಪಡಿಸಿ ಎಂಬುದಾಗಿ. Okay, the second, how do we expected to live in or pass through the storm? ಎರಡನೇದಾಗಿ ನಾವು ನೋಡುವಂತದ್ದು ಬಿರುಗಾಳಿಯ ಮಧ್ಯೆ ಹಾದು ಹೋಗುವಾಗ ಕರ್ತನು ನಮ್ಮನ್ನ ಹೇಗೆ ಎದುರು ನೋಡ್ತಾನೆ. Okay, he expects us to hear him in the storms. ಬಿರುಗಾಳಿಯ ಮಧ್ಯೆ ಕರ್ತನ ಎದುರು ನೋಡುವಂತದ್ದು ನಾವು ಆತನನ್ನ ಕೂಗಬೇಕು ಎಂಬುದಾಗಿ. Many times we will be preoccupied with the storm and the struggle in the storms, and we don't have time to hear God. ಅನೇಕ ಸಾರ್ತಿ ಬಿರುಗಾಳಿಯ ನಿಮಿತ್ತವಾಗಿ ನಾವು ಕಳವಳಕ್ಕೂ ಹೆಚ್ಚಾದಂತ ಬೇಡದೇ ಇರುವಂತ ವಿಷಯಕ್ಕೂ ನಮ್ಮ ಮನಸ್ಸನ್ನ ಗಮನವನ್ನ ಕೊಡುವಾಗ ಕರ್ತನನ್ನ ಕೂಗುವಂತದನ್ನ ನಾವು ಮರೆತು ಹೋಗ್ತೇವೆ. In the book of Job, we see right from the time he was attacked, when he was tested, he was talking to his friends and he was talking to himself, he was crying to God, and from chapter 8:38, Job started to hear God. Next 3 chapters, Job started to hear God. ಯೋಬನ ಪುಸ್ತಕದ ಆರಂಭದಿಂದಲೂ ಕೂಡ ನಾವು ನೋಡುವಾಗ ಆತನಿಗೆ ಬಂದಂತ ಕಷ್ಟಗಳ ನಿಮಿತ್ತವಾಗಿ ಆತನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ಸ್ನೇಹಿತರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ವಿಷಯಗಳೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಆದ್ರೆ 39ನೇ ಅಧ್ಯಾಯದಲ್ಲಿ ಮಾತ್ರನೇ ನಾವು ಗಮನಿಸಿದ್ದು 38ರಿಂದ
38ರಿಂದ 41ನೇ ಅಧ್ಯಾಯದವರೆಗೆ ದೇವರನ್ನ ಕೇಳುವಂತೆ, ದೇವರ ಶಬ್ದವನ್ನ ಕೇಳುವಂತೆ ಯೋಬನಿಗೆ ಸಾಧ್ಯವಾಯಿತು. So it's very important that we need to hear God in the storms and not to speak too much. ಆದ್ದರಿಂದ ಬಿರುಗಾಳಿಯ ಸಮಯದಲ್ಲಿ ದೇವರಿಂದ ಕೇಳುವುದಕ್ಕಾಗಿ ನಾವು ನಮ್ಮನ್ನ ಒಪ್ಪಿಸಿಕೊಡ್ಬೇಕು, ಬೇರೆ ಕಾರ್ಯಗಳಿಗೆ ನಾವು ಸಮಯವನ್ನ ಕೊಡಬಾರದು. When disciples, when they were passing through the storms, we see they were talking too much, and when they waked up Jesus and Jesus took over. ಆದ್ರೆ ಶಿಷ್ಯರು ಬಿರುಗಾಳಿಯ ಮಧ್ಯದಲ್ಲಿ ಅವ್ರು ಹೋಗ್ತಾ ಇರುವಂತ ಸಮಯ ನಾವು ನೋಡ್ಬೇಕಾದ್ರೆ ಅವರು ಬಹಳವಾಗಿ ಮಾತನಾಡಿದ್ರು, ಯೇಸುವಿಗೆ ಮಾತನಾಡುವಂತ ಸಮಯವನ್ನ ಕೊಡಲಿಲ್ಲ. So in the storms, talk less and hear more from God. ಆದ್ರಿಂದ ಬಿರುಗಾಳಿಯ ಸಮಯದಲ್ಲಿ ನೀವು ಮಾತನಾಡುವುದನ್ನ ನಿಲ್ಲಿಸಿ ಆಮೇಲೆ ದೇವರಿಂದ ಕೇಳುವುದಕ್ಕಾಗಿ ನಿಮ್ಮನ್ನ ನೀವು ಒಪ್ಪಿಸಿಕೊಡಿರಿ. Say to yourself that I am going to hear the Lord. I am going to hear His word in the storms, and I will be very successful. I will pass through the storms and be a testimony for Him. ಆದ್ರಿಂದ ಈಗ ಒಂದು ತೀರ್ಮಾನದಿಂದ ನಿಮ್ಮ ಮನದೊಳಗೆ ನೀವೇ ಹೇಳಿಕೊಳ್ಳಿರಿ, ನಾನು ಬಿರುಗಾಳಿಯ ಸಮಯದಲ್ಲಿ ನಾನು ದೇವರಿಂದ ಹೆಚ್ಚಾಗಿ ಕೇಳುವುದಕ್ಕಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ನಾನು ದೇವರಲ್ಲಿ ಬಲ ಹೊಂದುತ್ತೇನೆ, ದೇವರು ನನ್ನನ್ನು ರಕ್ಷಿಸುವನು. Amen. Somebody say amen to that. ಆಮೆನ್ ಆಮೆನ್ ಎಂಬುದಾಗಿ ಎಲ್ಲರೂ ಸೇರಿ ದೇವರನ್ನ ಮಹಿಮೆ ಪಡಿಸೋಣ. Okay, the next point, how God expects you to live in the storm. ಆಮೆನ್. ಮತ್ತೆ ಮುಂದಿನ ವಿಷಯ, ಆಮೆನ್, ಈ ಒಂದು ಬಿರುಗಾಳಿಯ ಮಧ್ಯದಲ್ಲಿ ದೇವರು ನಿಮ್ಮಿಂದ ಎದುರು ನೋಡುವಂತ ಕಾರ್ಯವೇನು? Look to the Lord and be focused on God and not the storm. ಆಮೆನ್. ಇಂಥ ವೇಳೆಯಲ್ಲಿ ದೇವರನ್ನ, ಯೇಸುವನ್ನ ಮಾತ್ರ ನೋಡುವಂತವರಾಗಿ ಬೇರೆ ಯಾವುದೇ ವಿಷಯಗಳಲ್ಲೂ ನಿಮ್ಮನ್ನ ನೀವು ಒಪ್ಪಿಸಿಕೊಡಬೇಡಿರಿ. Every storms will check where you are focused. ಆಮೇಲೆ ಎಲ್ಲ ಬಿರುಗಾಳಿಯ ಶೋಧನೆಯು ನಿಮ್ಮನ್ನ ನೀವು ಯಾವ ಕಡೆಯಲ್ಲಿ ಆಗಿದ್ದೀರಿ, ಯಾವ ವಿಷಯದಲ್ಲಿ ನಿಮ್ಮನ್ನ ನೀವು ಒಪ್ಪಿಸಿಕೊಟ್ಟಿದ್ದೀರಿ ಎಂಬುದಾಗಿ ದೇವರು ನಿಮ್ಮನ್ನ ನೋಡುವವನಾಗಿರ್ತಾನೆ. And every storms prove how strongly you are focused on God, or you are focused on any other thing. ನೀವು ಅಂತ ಶೋಧನೆಯ ಸಮಯದಲ್ಲಿ ದೇವರಲ್ಲೇ ಇನ್ನು ಭರವಸೆಯಿಂದ ಇದ್ದೀರೋ ಅಥವಾ ನೀವು ನಿಮ್ಮ ಭರವಸೆಯನ್ನ ಬೇರೆ ಏನಾದರೂ ಇಟ್ಟಿದ್ದೀರೋ ಎಂಬುದಾಗಿ ದೇವರು ನಿಮ್ಮನ್ನು ಗಮನಿಸಿ ನೋಡುವವನಾಗಿರ್ತಾನೆ. It's important to know that every storms gets your attention. ಎಲ್ಲ ಬಿರುಗಾಳಿಗಳು ನಿಮ್ಮ ಆ ಒಂದು ಅಟೆನ್ಷನ್ ಅನ್ನ ತೆಗೆದುಕೊಳ್ಳುವಂತದ್ದಾಗಿರ್ತದೆ. It gets your focus. ನಿಮ್ಮ ಶ್ರದ್ಧೆಯನ್ನ ಅದರ ಮೇಲೆ ಹಾಕಿಕೊಳ್ಳುತ್ತದೆ. But if you are God serious, you will get back your focus on God and be strong in the Lord. ಆದ್ರೆ ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನ ಪ್ರೀತಿಸುವವರಾಗಿದ್ದರೆ ನೀವು ಅದರ ಮಧ್ಯದಲ್ಲೂ ಕೂಡ ದೇವರನ್ನೇ ನೀವು ಗಮನಿಸುತ್ತಾ ನೀವು ಬಿರುಗಾಳಿಯನ್ನ ನೀವು ಮರೆತು ಆತನಲ್ಲಿ ಶ್ರದ್ಧೀಕರಿಸುತ್ತೀರಿ. Somebody type there, I will be focused in my storms on God. ಯಾರೋ ಹೇಳಿದ್ರು, ನಾನು ನಿಮ್ ಬಿರುಗಾಳಿ ಮಧ್ಯದಲ್ಲಿ ದೇವರಲ್ಲೇ ಗಮನಿಸ್ತೇನೆ. Amen. Hallelujah. And the next point is, don't fight the storm, allow God to fight the storm. ಮುಂದಿನ ವಿಷಯ, ನೀವು ಬಿರುಗಾಳಿಯೊಂದಿಗೆ ಜಗಳವಾಡದೆ ದೇವರು ಬಿರುಗಾಳಿಯೊಟ್ಟಿಗೆ ಜಗಳವಾಡಲಿ ಎಂಬುದಾಗಿ ಬಿಟ್ಟುಕೊಡಿರಿ. And many people say, oh, I am tired of this life, I am tired about my job, I am tired about this kind, because no, you are too much fighting. ಕೆಲವು ವ್ಯಕ್ತಿಗಳು ಹೇಳುವುದನ್ನ ಕೇಳಿದ್ದೇನೆ, ನಾನು ಬೇಸರವಾಗಿ ಹೋಗಿದ್ದೇನೆ ಈ ಕೆಲಸದಿಂದ, ಈ ಒಂದು ಕಾರ್ಯದ ವಿಷಯದಲ್ಲಿ ನನಗೆ ಬಹಳ ಬೇಜಾರಾಗಿ ಹೋಗಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಕಾರಣ ಅವರು ಅದರೊಟ್ಟಿಗೆ ಯುದ್ಧ ಮಾಡುವವರಾಗಿದ್ದಾರೆ. You are tired and you are drained because you are really fighting, and you say that you are given everything to the Lord, but actually when God sees you are really fighting, you are very tired. ನೀವು ಅಷ್ಟು ಮಾತ್ರ ಬೇಸತ್ತು ಹೋಗುವುದಕ್ಕೆ ಕಾರಣ ನೀವು ಅದನ್ನ ನಿಮ್ಮ ಮೇಲಿರುವಂತ ಶಕ್ತಿಯಲ್ಲಿ ಭರವಸೆ ಇಟ್ಟು ಅದರೊಟ್ಟಿಗೆ ಯುದ್ಧ ಮಾಡಿದ ಕಾರಣವಾಗಿದೆ. Amen. Somebody say, I will let the battle to the Lord. ನನ್ನನ್ನು ಕೇಳುವವರು ಹೇಳಿರಿ, ನಾನು ನನ್ನ ಯುದ್ಧವನ್ನ ದೇವರು ಯುದ್ಧ ಮಾಡಲಿ ಎಂಬುದಾಗಿ ನಾನು ಬಿಟ್ಟು ಕೊಡುತ್ತೇನೆ. Amen. Shall we all give ourselves to the Lord, saying, I am going to sing psalms and worship the Lord in my storms. ಆದ್ರಿಂದ ಹೇಳೋಣ, ನಾನು ಇಂಥ ಸಮಯದಲ್ಲಿ ದೇವರಿಗೆ ಸ್ತುತಿ ಗೀತೆಗಳನ್ನ ಹಾಡುತ್ತಾ ದೇವರನ್ನ ಮಹಿಮೆಪಡಿಸ್ತೇನೆ. ಯುದ್ಧವು ಯೆಹೋವನದು.
I'm going to hear the Lord. I'm not going to talk too much. I'm not going to say what is happening with me. I give myself to hear the Lord and His word so that His word may work in my life. ಇಂಥ ಸಮಯದಲ್ಲಿ ದೇವರು ನಮ್ಮನ್ನ ಗಮನಿಸುವಾಗ ನಾನು ಬಾಯಿಗೆ ಬರುವಂತ ಮಾತುಗಳನ್ನ ಮಾತನಾಡದೆ ನಾನು ಮೌನವಾಗಿದ್ದು ಯೆಹೋವನು ನನಗಾಗಿ ಯುದ್ಧ ಮಾಡುವನು ಎಂಬುದಾಗಿ ನಂಬಿಕೆಯಿಂದ ದೇವರಿಗೆ ಸ್ತುತಿಯನ್ನ ಮಾಡುವವನಾಗಿರುತ್ತೇನೆ. Wherever you are, can you lift your hands and say, Lord, thank you for the storms in life. ನಾವೆಲ್ಲೇ ಆಗಿದ್ರು ಕೂಡ ಈ ಸಮಯ ನಮ್ಮ ಕರಗಳನ್ನ ಮೇಲೆ ತುತ್ತ ಹೇಳೋಣ. ಎಲ್ಲ ಬಿರುಗಾಳಿಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತಿದ್ದೇನೆ. Lord, when you speak, the storms will be calm. Where you have the power to walk in the storm and walk on the waves. Lord, you are the Lord. Not only you are the Lord of, you are not my Lord, but you are the Lord of the storms and the waves. ಕರ್ತನೆ, ಹೌದು ಸ್ವಾಮಿ. ನೀವು ಮಾತನಾಡಿದರೆ ಎಲ್ಲ ಬಿರುಗಾಳಿಗಳು ಶಾಂತವಾಗುತ್ತದೆ. ನೀನು ಬಿರುಗಾಳಿಯ ಮೇಲೆ ಹಾಲೆಲೂಯ, ನೀನು ನೀರಿನ ಮೇಲೆ ನಡೆಯುವ ದೇವರಾಗಿದ್ದಿ. ನೀನು ಎಲ್ಲದಕ್ಕೂ ನೀನು ಕರ್ತನಾಗಿದ್ದಿ. ಆದ್ರಿಂದ ನಿನ್ನನ್ನೇ ನಾನು ನೋಡುವವನಾಗಿದ್ದೇನೆ ಎಂಬುದಾಗಿ ಹೇಳೋಣ. Let's pray. ಎಲ್ಲರೂ ಪ್ರಾರ್ಥನೆ ಮಾಡೋಣ. Dear Father, I thank you, Lord, for the wonderful time that you have given us this Sunday morning, oh Lord. Lord, this Sunday morning is not only the day of our worship, our life has to be a worship and dedication to the Lord. And thank you for revealing the secrets behind the storms, and we love you. We thank you, Lord. We say that, Lord, it is, amen, it is, Lord, you who is the Lord, our Lord, and at the same time the Lord of every situation that we are in. And so we Lord, we are grounded in you. We Lord, we have peace in you. Thank you for revealing thy word. Help us to be stronger and live for your glory. And Lord, help us not to be groaning and crying for whatever the situation we are in. Let us thank the Lord for every situation, and we love you. We thank you for this wonderful time, O Lord. Bless all our brothers and sisters who are watching us online, and the believers, Lord, of Royal Priesthood Mission Church, and our friends and our brothers and sisters. We bless them, each and every one of them, name by name. Thank you for blessing us. Strengthen us. In Jesus' mighty name.